ಇಲ್ಲೂ ಬೈ ಅಲ್ಲೇನೋ ಮಾಡ್ತಿದ್ದಾರೆ. ಸೊ ನಾನು ಇಲ್ಲಿ ಗಾಡಿನ ಹಾಕೊಂಡಿದ್ದೀನಿ. ಡೋರನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಡೋರ್ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ವೆಯ್ಟ್ ಮಾಡೋಣ ಈಗ. ಇವತ್ತು ಏನೆಲ್ಲ ಕೆಲಸ ಅಂತಂದ್ರೆ ಇಂಜಿನ್ ಆಯಿಲು, ಡಿಪ್ರೆಷನ್ ಆಯಿಲು, ಹಾಗೆ ಸ್ವಲ್ಪ ಕೂಲಿಂಗ್ ಆಗಲಿ ಗಾಡಿ. ಹಾಗೆ ಇದೊಂದು ಏನಂತಾರೆ, ಇದು ಸ್ವಲ್ಪ ಸಿಕ್ಕಾಪಟ್ಟೆ ಪ್ಲೇ ಬಂದ್ಬಿಡೈತೆ ನೋಡಿ. ಇದನ್ನು ಚೆಕ್ ಮಾಡಿಸ್ಬೇಕು. ಅದ್ರ ಜೊತೆಗೆ ಕಿಲೋಮೀಟರ್ ಎಷ್ಟು ಅಂತ ಕೇಳ್ತೀರಾ? 58,159 ಕಿಲೋಮೀಟ್ರು ಸರ್ವಿಸಿಗೆ ಬಂದಿರೋದು. ಇವತ್ತು ಈ ಸರ್ವಿಸು ಮೇಯ್ನ್ ಆಗಿ ಆಯಿಲ್ ಚೇಂಜು. ಯಾಕಂದ್ರೆ ಮನ್ಸಲ್ಲಿ ಅದೇ ಕೊರಿತಾ ಇದೆ, ಆಯಿಲ್ ಚೇಂಜ್ ಮಾಡಿಸಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಫಸ್ಟ್ ಬಂದು ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ಬಿಡ್ತೀನಿ. ಹಾಗೆ ಏನಪ್ಪ ಮೇಯ್ನ್ ವಿಷಯ ಅಂತಂದ್ರೆ, ಗಾಡಿ ಮಾತ್ರ ನೀಟ್ ಕಂಡೀಷನ್ ಇರಬೇಕು. ನೀಟ್ ಕಂಡೀಷನ್ ಅಂತಂದ್ರೆ ಮನ್ಸಲ್ಲಿ ಒಂದು ಕೊರಗಿರಬಾರ್ದು ಗಾಡಿ ಓಡಿಸ್ಬೇಕಾದ್ರೆ. ಸೊ ಹಂಗಾಗಿ ಕ್ಲಚ್ಚದೊಂದು ಆಯಿಲ್ ಚೇಂಜು, ಡಿಫ್ರೆನ್ಷಿಯಲ್ ಆಯಿಲು, ಹಾಗೆ ಬ್ರೇಕ್ ಲೈನಿಂಗ್ ಕೂಡ ಚೆಕ್ ಮಾಡಿಸ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ 5,000 ಕಿಲೋಮೀಟರ್ ಓಡಿದೆ. ನಾನು 5,000 ಕಿಲೋಮೀಟರ್ಗೆ ಒಂದ್ಸತಿ ಆಯಿಲ್ ಚೇಂಜ್ ಮಾಡ್ಸೋದು ನನ್ನ ಆಟೋಗೆ. ಹಂಗಾಗಿ ಸಿಕ್ಕಾಬಟ್ಟೆ ಒಂದು ಮನ್ಸಲ್ಲೇ ಕೊರಗ್ತಾ ಇತ್ತು. ಅದಕ್ಕೋಸ್ಕರ ಯಾಕೋ ಸ್ಯಾಟಿಸ್ಫೈಡ್ ಆಗ್ತಾ ಇರಲಿಲ್ಲ. ಹಂಗಾಗಿ ಬಂದು ಫಸ್ಟ್ ಈಗ ಆಯಿಲ್ ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಅದೊಂದು ಗಾಡಿನಲ್ಲೇ ಏನೋ ಮಾಡ್ತಿದ್ದಾರೆ. ಅದಾದ್ಮೇಲೆ ನನ್ನ ಗಾಡಿನೇ, ಅಷ್ಟೊತ್ತಲ್ಲಿ ಸ್ವಲ್ಪ ಕೂಲಿಂಗ್ ಆಗುತ್ತೆ. ಆಯ್ತಾ, ವೆಯ್ಟ್ ಮಾಡುವ. ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಲ್ಲ ಅಂತ ಅಂದ್ಬಿಟ್ಟು. ಒಂದು ಸ್ಪಾರ್ಕ್ ಪ್ಲಗ್ಗು, ಆಮೇಲೆ ಇಂಜಿನ್ ಆಯಿಲು, ಹಾಗೆ ಫ್ಯೂಲ್ ಫಿಲ್ಟರು ಒಂದು ವೇಳೆ ಚೇಂಜ್ ಮಾಡಿಸ್ತೀನಿ. ಆಯಿಲ್ ಫಿಲ್ಟರ್ ಏನಿದೆ ಅದು ಇದೈತಲ್ವ ಇಲ್ಲಿ. ಹಾಗೆ ಡಿಫ್ರೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ಇಲ್ಲಿ ಹಾಕೋದು. ಅದ್ರ ಜೊತೆಗೆ ಹಾಗೆ ಇದು ಚೆಕ್ ಮಾಡಿಸ್ತೀನಿ, ಏನೋ ಏರ್ ಫಿಲ್ಟರು, ಆಮೇಲೆ ಅಲ್ಲಿ ಗ್ಯಾಸ್ ಫಿಲ್ಟರು, ಇದನ್ನೆಲ್ಲ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಬ್ರೇಕ್ ಪ್ಯಾಡ್ ಕೂಡ ಚೆಕ್ ಮಾಡಬೇಕು. ಬ್ರೇಕ್ ಲೈನಿಂಗು ಏನಿದೆ ಅದು ಕೂಡ ಚೆಕ್ ಮಾಡಬೇಕು. ಹಾಗೆ ಒಂದು ಲೈಟಾಗಿ ಒಂದು ಸೌಂಡ್ ಬರ್ತಿದೆ, ಗುಸ್ 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 ಗಸ್ 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 ಅಂತ ಅಂದ್ಬಿಟ್ಟು, ಅದು ಕೂಡ ಚೆಕ್ ಮಾಡಿಸ್ಬೇಕು. ಅದು ಬಿಟ್ರೆ ನೆಕ್ಸ್ಟು ಕ್ಲಚ್ಚು. ಒಂದು ವೇಳೆ ಕ್ಲಚ್ಚು ಇನ್ನರು ಔಟರು ಚೇಂಜ್ ಮಾಡಿಸ್ಬಿಡ್ತೀನಿ. ಇದೊಂದು ಸ್ವಲ್ಪ ಪ್ಲೇ ಬಂದಿದೆ, ಇದೊಂದು ಚೇಂಜ್ ಮಾಡಿಸ್ಕೋಬೇಕು. ಅದು ಬಿಟ್ರೆ ಅಷ್ಟೇ, ನೋಡೋಣ. ಸದ್ಯಕ್ಕೆ ಇಷ್ಟೇ ಬಂದಿರೋದು. ಹಾಗೆ ಒಂದು ಸ್ಪಾರ್ಕ್ ಪ್ಲಗ್ ಎಷ್ಟಾಗುತ್ತೆ ಏನು ಅಂತ ನೋಡೋಣ. ಅಲ್ಲೇನೋ ಹುಡುಕ್ತಾ ಇದ್ದಾರೆ, ಇದ್ರ ಒಳಗಡೆ ಏನೋ ಹುಡುಕ್ತಿದ್ದಾರೆ ನೋಡಿ. ಸಿಕ್ತಾಣ? ಹುಡುಕ್ತಾ ಇದ್ದಿದ್ದು ಐಟಮು ಸಿಕ್ತಾ? ಇಲ್ಲಿ ಒಂದು ಸೈಡ್ ಇಂಡಿಕೇಟರ್ ಬರ್ತಿದೆ, ಹಾಗೆ ಹಿಂದ್ಗಡೆ ಬರ್ತಾ ಇಲ್ಲ. ಇದೊಂದು ಹಾಕ್ಬೇಕು. ಹಾಗೆ ಇನ್ನೊಂದು ಚೆಕ್ ಮಾಡೋಣ. ಆ ಕಡೆ ಲೆಫ್ಟ್ ಸೈಡಲ್ಲೂ ಬರ್ತಿದ್ಯಾ ಅಂತಂದ್ರೆ ಬರ್ತಿದೆ. ಅದಕ್ಕೆ ಮೊನ್ನೆ ಯಾರೋ ಬೈದ್ಬಿಟ್ಟು ಹೋದ, ಇಂಡಿಕೇಟರ್ ಹಾಕಲ್ಲ ಏನ್ ತಂದ್ಬಿಟ್ಟು. ಮೊನ್ನೆ ಅಲ್ಲಿ ಹೋಗಿ ಒಂದು ಇಂಡಿಕೇಟರ್ ಬಲ್ಬ್ ಎತ್ಕೊಂಡ್ಬರೋಣ. ಸೊ ಇದೊಂದು ಬಲ್ಬು ತಗೊಂಡಿದ್ದೀನಿ, ನಾನೇ ಫಿಟ್ ಮಾಡ್ತೀನಿ. ಆಗಲ್ಲ, ಇದೇನು ಈ ಕಲರಲ್ಲಿ ಐತೆ, ಇದು ವೈಟ್ ಕಲರ್ ಕೊಟ್ಬಿಟ್ಟವನೆ. ಈ ಇಂಡಿಕೇಟರ್ ಬಂದ್ಬಿಟ್ಟು ಆಕ್ಚುಲಿ ಈ ವೈರಿಂಗ್ ಏನೋ ಸಮಸ್ಯೆ ಇರೋದು, ಚೆಕ್ ಮಾಡ್ಸೋಣ. ಯಾಕಂತಂದ್ರೆ ಬಲ್ಬ್ ಏನೋ ಆಗಿಲ್ಲ, ಅದು ಬಲ್ಬ್ ಅಲ್ಲ ಪ್ರಾಬ್ಲಮ್. ಹಾಗೆ ಇದೊಂದು ಟೈರ್ ಕೂಡ ಉಜೋಗ್ಬಿಟ್ಟಿದೆ, ನೋಡೋಣ. ಆಲ್ರೆಡಿ ಅಲ್ಲಿ ಮಾತಾಡಿದ್ದೀನಿ, 1,400 ರೂಪಾಯಿ ಅಂತ ಹೇಳವ್ರೆ. ಸರಿನಾ, ಹಾಕ್ಸಿದ್ರೆ ಇದೊಂದು ಒಂದು ಟೈರ್ ಇದ್ರೆ ಸಾಕು. ನೋಡೋಣ, ಅದೊಂದು ಹಾಕಿಸ್ಕೊಂತೀನಿ ಗ್ರಿಪ್ಗೆ. ಹಾಗೆ ನನ್ನ ಹಳೆ ಟೈರ್ ಕೂಡ ಇದೆ ನಂದು, ಚೆನ್ನಾಗೇ ಇದೆ ನೋಡಿ. ಇದು 6 ಪ್ಲೇ ಹೊಸದು ಬಂದ್ಬಿಟ್ಟು ಫ್ರಂಟಿಗೆ ಹಾಕ್ಬಿಟ್ಟು, ಇದು ಮತ್ತೆ ಫ್ರಂಟ್ ಟೈರ್ ಏನಿದೆ, ಈ ಫ್ರಂಟ್ ಟೈರ್ ಬಂದ್ಬಿಟ್ಟು ಹಿಂದೆ 2 ಹಾಕ್ಬಿಡ್ತೀನಿ ಬ್ಯಾಕ್ಗೆ. ಆಯ್ತಾ, ಫ್ರಂಟ್ ಟೈರ್ನ ಈ ಕಡೆ ಆ ಕಡೆ ಲೆಫ್ಟ್ ಸೈಡ್ಗೆ ಹಾಕ್ಬಿಡ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ಇದನ್ನ ಸ್ಪೇರ್ ಬಿಲ್ ಮಾಡ್ಕೊತೀನಿ, ಎಮರ್ಜೆನ್ಸಿಗೆ ಆಗುತ್ತೆ. ಚೆನ್ನಾಗೇ ಇದೆ, ಸಾಕು. ಇದು ಇನ್ನೂ ಹೊಡಿಬೋದು, ಬಟ್ ಸಾಕು. ಯಾಕಂದ್ರೆ ಗಾಡಿ ಸ್ಕಿಡ್ ಆಗ್ತಾ ಇದೆ, ಸರ್ 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 ಅಂತ ಇದೆ. ಇದಂತೂ ಫುಲ್ ಹೋಯ್ತು, ಇದಂತೂ ಫುಲ್ ಹೋಗಿದೆ. ಸೊ ಹಂಗಾಗಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಲಾಸ್ಟಿಗೆ ಇದೊಂದು ಮಾಡಿಸ್ಕೊತೀನಿ. ಆದರೆ ಇವತ್ತು ಟೈರ್ ಕೂಡ ಹಾಕಿಸ್ಬಿಡ್ತೀನಿ. 1 ಟೈರ್ ಹಾಕ್ಸಿದ್ರೆ ನಂಗೆ ಸಾಕಿದೆ. ಯಾಕಂದರೆ ಇದೊಂದು ಚೆನ್ನಾಗಿದೆ, ಇದು ಕಂಪ್ನಿಯಿಂದಾನೇ ಬಂದಿರೋಂಥ ಟೈರ್ ಇದು. ಸೊ ನೋಡ್ಬೋದು, ಬಟನ್ಸ್ ಎಲ್ಲ ಸೂಪರ್ ಆಗಿದೆ. ಇದು ಈ ಕಡೆ ಲೆಫ್ಟ್ ಸೈಡ್ ಹಾಕ್ಕೊತೀನಿ, ಯಾಕಂದರೆ ಕಸ್ಟಮರ್ ಲೆಫ್ಟಲ್ಲಿ ಜಾಸ್ತಿ ಕೂರ್ತಾರಲ್ವ ಇಲ್ಲಿ.
ಅವಾಗ ಜಾಸ್ತಿ ಲೆಫ್ಟ್ ಲೆಫ್ಟಲ್ಲಿ ಉಜ್ಜೋದಪ್ಪ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲೆಫ್ಟಲ್ಲಿ ಉಜ್ಜಿಲ್ಲ, ರೈಟ್ ಸೈಡಲ್ಲಿ ಜಾಸ್ತಿ ಉಜ್ಬಿಟ್ಟಿದೆ. ಇದು ಸ್ಪೇರ್ ವೀಲು. ಈ ಸ್ಪೇರ್ ವೀಲ್ ಬಂದು ಲೆಫ್ಟ್ಗೆ. ಹಾಗೆ ಹೊಸದು ಬಂದ್ಬಿಟ್ಟು ಫ್ರಂಟ್ಗೆ. ಇದು ಬಂದ್ಬಿಟ್ಟು ರೈಟ್ ಸೈಡ್ಗೆ. ಸೊ ಹೆಂಗೆ ನಮ್ಮ ಪ್ಲಾನು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಜಸ್ಟ್ 1 ಟೈರ್ ಇದ್ರೆ ಸಾಕು, ಆರಾಮಾಗಿ 1 ವರ್ಷ ಮೇಲೆ 1 ವರ್ಷ ಆರಾಮಾಗಿ ತಳ್ಬಿಡ್ಬೋದು. ಇಂಜಿನ್ ಡ್ರೈನ್ ನೆಟ್ ನ ಬಿಚ್ಚಾಗಿದೆ. ಈಗ ಆಯಿಲ್ ಸುರಿತಾ ಇರೋದು ನೋಡ್ಬೋದು. ಆಯಿಲ್ ಒಂದ್ ಮಟ್ಟಕ್ಕೆ ಕ್ವಾಲಿಟಿ ಓಕೆ ಅನಿಸ್ತಾ ಇದೆ. ಆಯಿಲ್ ಬಿಚ್ತಾ ಇರೋದು ನೆಟ್, ಡ್ರೈನ್ ನೆಟ್ ಅದೊಂದು ಬಿಚ್ಕೊಂಡಿದ್ದಾರೆ. ಬೀಳಿಲ್ವಾ? ಏನಣ್ಣ ನೀರಿದ್ದಂಗೆ ಐತದು. ಇದು ಇದೆ, ಗೇರ್ ಬಾಕ್ಸ್ ಆಯಿಲ್ನು ಇತ್ತು. ಇದು ಆಲ್ರೆಡಿ ತೊಟ್ಟಿಗ್ತೈತೆ ಅಷ್ಟೇ. ನಾನು ಡಿಫ್ರೆನ್ಷಿಯಲ್ ಆಯಿಲ್ ಬಂದು ಹಾಕ್ಸಿದ್ದು ಯಾವ್ದಪ್ಪ ಅಂತಂದ್ರೆ ಅದೇನು ಡಿಫ್ರೆನ್ಷಿಯಲ್ ಆಯಿಲೇ ಸಿಗುತ್ತೆ, ಕಂಪ್ನಿಯಿಂದ ಬರ್ತವೆ, ಅವ ಆಗಿಲ್ಲ ಹಾಕಿಲ್ಲ. ನೋಡ್ಬೋದು ಇಲ್ಲೇ ಆಯಿಲ್ ಕ್ವಾಲಿಟಿ ಹೆಂಗಿದೆ ಅಂತಂದ್ರೆ ಚೆನ್ನಾಗೇ ಇದೆ ಗುರು. ನಾನೇ ಟೆನ್ಷನ್ ತಗೊಂಡೆ. ಚೆನ್ನಾಗಿದೆ, ಅಷ್ಟು ಹಾರ್ಡು ಆಗಿಲ್ಲ, ಚೆನ್ನಾಗಿದೆ. ಇನ್ನು ಆಲ್ಮೋಸ್ಟು ಇನ್ನೊಂದು 500,000ವರೆಗೂ ಓಡಿಸ್ಬೋದಿತ್ತು, ಪರವಾಗಿಲ್ಲ ಹೋಗ್ಲಿ. ಈಗ ಬಂದು ಬಿಚ್ಕೊಂತ ಇರೋದು ವೀಲ್ನ. ನೋಡೋಣ ಇದ್ರದ್ದು ಲೈನಿಂಗ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಆಯ್ತು ಅಂದ್ರೆ ಚೇಂಜ್ ಮಾಡಿಸ್ಕೊಡೋಣ. ಚೆನ್ನಾಗಿದೆ ಲೈನಿಂಗು, ಬೇಡವಾ? ನಾನು ಹಾಕೇ ಇಲ್ಲ. ಚೆನ್ನಾಗಿದೆ ಅಲ್ಲ? ಸ್ವಲ್ಪ ಬ್ರೇಕು ಕಮ್ಮಿ ಹಿಡಿತದೆ. ಓಡಿಸ್ಲಾ? ಅದೇ ಸಾಕು ಅಂತ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಉಜ್ಜಿ ಪಜ್ಜಿ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗುತ್ತಲ್ಲ ಅಣ್ಣ, ಏನ್ ತೊಂದ್ರೆ ಇಲ್ಲಲ್ಲ? ಹಾ, ಬ್ರೇಕ್ ಇದೆ. ಈಗ ಹೇಳ್ತಿರೋದು ಬ್ರೇಕ್ ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ. 250 ರುಪೀಸ್ ಏನು ಅಂತೆ ಅಣ್ಣ. ಒರಿಜಿನಲ್ ಅದು 250 ಒರಿಜಿನಲ್ಲೇನೆ, ಬಜಾಜ್ ಅವನೇ. ಇಲ್ಲೇ ಸ್ಪೇರ್ ಪಾರ್ಟ್ ಸಿಗುತ್ತೆ. ಈಗ ಒಂದು ಕೆಲಸ ಮಾಡೋಣ, ನೋಡೋಣ. ಒಂದು 5,000 ಕಿಲೋಮೀಟರ್ ಓಡಿಸ್ಬೋದಾ? 5,000 ಕಿಲೋಮೀಟರ್ ಓಡಿಸಿದ್ಮೇಲೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸೊ ಉಜ್ಬಿಟ್ಟು ಅದನ್ನೇ ಹಾಕಿದ್ದಾರೆ. ಇವಾಗ ಇದೊಂದು ಬಿಚ್ಕೊಬಿಡ್ತೀನಿ, ಬಿಚ್ಕೊಂಡು ಹಿಂದ್ಗಡೆ ಹಾಕ್ಬಿಡೋಣ, ಚೇಂಜ್ ಮಾಡಿಸ್ಬಿಡೋಣ. ಸೊ ಈ ಟೈರ್ ಬಂದು ತೆಗೆದಿದ್ದೀನಿ ನೋಡಿ, ಹೊಸ ಟೈರು. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಸಿಯೇಟ್ ಟೈರ್ ಇದನ್ನ ಹಾಕೋಣ ಇಲ್ಲಿ, ಹೊಸ ಟೈರ್. ಅದು ಸ್ಪೇರ್ ವೀಲ್ ಆಗಿದ್ದು, ಅದನ್ನ ರೈಟ್ಗೆ ಹಾಕೊಂತೀನಿ. ಒಂದು ಪ್ಲಾನ್ ಚೇಂಜು. ಏನಪ್ಪ ಅಂದ್ರೆ ಈ ನಂದೇನಿದೆ ಸ್ಪೇರ್ ವೀಲ್, ಇದನ್ನೇ ಮುಂದೆ ಹಾಕೊಂಡು ಸ್ವಲ್ಪ ದಿನ ಯೂಸ್ ಮಾಡ್ಕೊಳ್ಳೋಣ. ಅದನ್ನ ಕೂಡ ಹೊಟ್ಟೆ ಉರಿತದೆ. ಇಷ್ಟು ಬೇಗ ಯಾವ ತರ ಬಿಚ್ಚಾಕೋದು ಬೇಡ ಅಂತ ಅಂದ್ಬಿಟ್ಟೈತೆ. ಸೊ ಇದನ್ನ ಯೂಸ್ ಮಾಡೋಣ ಚೆನ್ನಾಗಿ. ಬ್ಯಾಕ್ ಅಷ್ಟೇನು ಬರೋದಿಲ್ಲ, ಇದರಲ್ಲಿದೆ ಅಲ್ಲ ಇನ್ನೂ ಗ್ರಿಪ್ಸ್ ಇದೆ ಇದರಲ್ಲಿ. ಇದನ್ನೆಲ್ಲ ಉಜ್ಜಾಕೊಂಡು ಇಷ್ಟು ಬೇಗ ನಾವು ಕೊಟ್ಬಿಟ್ರೆ ಮರ್ಯಾದೆ ಇರಲ್ಲ. ಈಗ ಬಂದು ನಾವು ಲೆಫ್ಟ್ ಸೈಡ್ ಕೂಡ ರೈಟ್ ಸೈಡ್ ಕೂಡ ಇವಾಗ ಬಿಚ್ಕೋತಾ ಇದ್ದಾರೆ. ಅದು ಚೆಕ್ ಮಾಡೋಣ. ಟೈರೋದು ಪ್ಲಾನಿಂಗ್ ಏನಂತಂದ್ರೆ ಕ್ಯಾನ್ಸಲ್ ಮಾಡಿದೆ. ಈಗ ನೋಡ್ಬೋದು ಏನು ಸ್ಪೇರ್ ವೀಲ್ ಚೆನ್ನಾಗಿತ್ತಲ್ಲ 6 ಪ್ಲೇ, ಇದನ್ನೇ ಫ್ರಂಟ್ಗೆ ಹಾಕ್ಬಿಟ್ಟಿದ್ದೀನಿ. ಅದು ಇನ್ನೂ ಇದೆ ಅದರಲ್ಲಿ. ಇನ್ನೂ ಇಷ್ಟು ಬೇಗ ಕೊಟ್ಬಿಡೋಣ ಅಂತಂದರೆ ಹೊಟ್ಟೆ ಉರಿತದೆ. ಅದಕ್ಕೋಸ್ಕರ ಇದನ್ನು ಸ್ಪೇರ್ ವೀಲ್ ಮಾಡಿಕೊಂಡು ಇದೇ ಟೈರ್ನೇ ಹಾಕ್ಬಿಟ್ರೆ ಆಯಿತು. ಇದು ಲೆಫ್ಟ್ ಸೈಡಲ್ಲಿ ಇದ್ದಿದ್ದು, ಲೆಫ್ಟ್ ಸೈಡ್ ಟೈರ್ ಇದು. ಇದನ್ನೇ ಕಂಟಿನ್ಯೂ ಮಾಡೋಣ ಸ್ವಲ್ಪ ದಿನ. ಇದ್ರದ್ದು ಕಂಡೀಷನ್ನು ಈ ಥರ ಇದೆ. ಫುಲ್ ಉಜ್ಬಿಟ್ಟೈತೆ, ಇದು ಏನಿಲ್ಲ ಇಲ್ಲಿ. ಇವಾಗ ಇನ್ನೂ ಕ್ಲಿಯರ್ ಕಾಣ್ತದೆ ನೋಡ್ರಿ. ಇದು ಅಂದರೆ ಇದು ಓಬ್ಲಿಂಗ್ ಬರುತ್ತೆ. ಇದು ಸ್ವಲ್ಪ ಗಾಡಿ ಜಂಪ್ ಹಾಕ್ಕೊಂಡು ಇಲ್ಲಿ ಜಾಸ್ತಿ ಉಜ್ಜಿದೆ. ಸರಿ, ಇಲ್ಲಿ ನೋಡ್ಬೋದು ಈ ಪೊಸಿಷನ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಉಜ್ಜಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತೆ ಉಜ್ಜಿದೆ, ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಮತ್ತೆ ಇಲ್ಲಿ ಉಜ್ಬಿಟ್ಟಿದೆ.
ಹಂಗಾಗಿ ಏನಾಗುತ್ತೆ, ಗಾಡಿ ಹೋಗ್ಬೇಕಾದ್ರೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. ಸ್ಪೇರ್ ವೀಲ್ ಹಾಕೋಣ, ಇದೇನು ಎಮರ್ಜೆನ್ಸಿಗೆ ಈ ಸತಿ ಯಾವುದೂ ಇದು ಹಾಕಿಸ್ತಾ ಇಲ್ಲ. ಬ್ರೇಕ್ ಲೈನಿಂಗ್ ಆಗಿರಲಿ ಯಾವುದೂ ಇಲ್ಲ, ಜಸ್ಟ್ ಇಷ್ಟಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸಾಕು, ಈ ಸತಿ ಹಿಂಗೆ ಮೇಂಟೈನ್ ಮಾಡೋಣ. ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸ್ಪೇರ್ ಪಾರ್ಟ್ಸ್ ಆಗಿರಲಿ, ಆಕ್ಸೆಸರೀಸ್ ಆಗಿರಲಿ ಸಿಗುತ್ತೆ. ನಾನು ರೆಗ್ಯುಲರ್ ಆಗಿ ಹಾಕ್ಸುವಂತಹ ಆಯಿಲ್ ಬಂದ್ಬಿಟ್ಟು ಇದೇನೆ, ನೀವು ನೋಡ್ಬೋದು. ಟೋಟಲ್ ಕಂಪ್ನಿದು ಕ್ವಾಡ್ಸ್ 3000 SJ ಅಂತ ಇದೆ, 20W50 ಆಯ್ತಾ. ಇದಕ್ಕೆ ರೇಟ್ ನೀವು ನೋಡ್ಬೋದು. ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 422 ರೂಪಾಯಿ ಇದೆ, ಆದರೆ ಇದು 300 ರೂಪಾಯಿ 1 ಲೀಟ್ರಿಗೆ ಸಿಗುತ್ತೆ. ಸೊ 2 ಲೀಟ್ರು. ಹಾಗೆ ಇದೊಂದು ಸ್ಪಾರ್ಕ್ ಪ್ಲಗ್ಗು 160 ರೂಪಾಯಿ ಅಂತ ಇದೆ. ಬಟ್ ಇದು ಒಂದು ಹೆಚ್ಚು ಕಡಿಮೆ ಆಗ್ಬೋದು, ಒಂದು 5-10 ರೂಪಾಯಿನ 20 ರೂಪಾಯಿ ಕಮ್ಮಿ ಮಾಡ್ಬೋದು. ಹಾಗೆ ಇದು ಗೇರ್ ಬಾಕ್ಸ್ಗೆ ಈ ಆಯಿಲ್ನ ಹಾಕ್ತಿರೋದು, ವ್ಯಾಕ್ಸ್ ಪೋಲ್ ಆಯಿಲು, ಸರಿನಾ. ಇದು ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಈ ಆಯಿಲ್ ಕೂಡ ಮಿಕ್ಸ್ ಮಾಡಿ ಹಾಕೋದು, ಇಂಜಿನ್ ಆಯಿಲ್ ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಸದ್ಯಕ್ಕೆ ಇಷ್ಟು. ಹಾಗೆ ಅಣ್ಣ, ಇದು ಫಿಲ್ಟ್ರು, ಗ್ಯಾಸ್ ಫಿಲ್ಟ್ರು, ಅದು ಚೇಂಜ್ ಮಾಡಬೇಕು. ಚೇಂಜ್ ಮಾಡಲೇ ಇಲ್ಲ, ತಗೊಂಬಂದ್ಬಿಡ್ಲಾ? ಬನ್ನಿ ಹೋಗಿ ಗ್ಯಾಸ್ ಫಿಲ್ಟರ್ ತಗೊಂಬರೋಣ. ಹಾಗೆ ಇದೊಂದು ಫಿಲ್ಟ್ರ್ ಕೂಡ ಹಾಕಿಸ್ತಾ ಇದ್ದೀನಿ, 83 ರೂಪಾಯಿ ಗ್ಯಾಸ್ ಫಿಲ್ಟ್ರ್. ಇದೊಂದು ಹಾಕಿಸ್ಕೊಬಿಡೋಣ. ಅದ್ರ ಜೊತೆಗೆ ಇದೊಂದಿದೆ ನೋಡಿ, ಇದೇನದು ಏನಂತಾರೆ ಇದ್ರ ಹೆಸರು, ಇದೊಂದು ಚಿಕ್ಕದೊಂದು ಫಿಲ್ಟ್ರ್, ಇದು ಕೂಡ ಒಂದು ಹಾಕಿಸ್ಕೊಬಿಟ್ರೆ ಆಲ್ಮೋಸ್ಟು ನಮ್ಮ ಕೆಲಸ ಆದಂಗೆ. ಆಯಿಲೆಲ್ಲ ತಂದಿಟ್ಟಿದ್ದೀನಿ. ಈಗ ಇದೊಂದು ಹಾಕ್ಕೊಂಡು ಹೋಗೋಣ. ಬಜಾಜ್ ಕಂಪ್ನಿದು ಮಾಡೆಲ್ ನಂಬರು, ಪಾರ್ಟ್ ನಂಬರು, ಜೆನ್ಯೂನ್ ಟೆಸ್ಟೆಡ್ ಅಂತ ಇದೆ. ಅದು ಹೆಂಗೆ ಮಾಡಿದ್ರಪ್ಪ ಟೆಸ್ಟಿಂಗು? ಏನೋ ಇರ್ತಾವ ಅವ್ರ ಕಂಪ್ನಿಯಿಂದ. ಕಿಟ್ ಪೇಪರ್ ಫಿಲ್ಟರ್ 83 ರೂಪೀಸು. ಇದು ಎಷ್ಟಿದು, ಒಂದು 10 ರೂಪಾಯಿನ 20 ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಲಾಸ್ಟಿಗೆ ಹೇಳ್ತೀನಿ ಎಷ್ಟೆಷ್ಟು ಆಗುತ್ತೆ ಅಂತ. ಈಗ ಆಯಿಲ್ ಉಯ್ಕೊಂತ ಇದ್ದಾರೆ. ಆಯಿಲ್ ಉಯ್ಕೊಂಡಿದ್ಮೇಲೆ ಇದು ರೆಡ್ ಆಯಿಲು, ಇದೇ ಚೆನ್ನಾಗಿರುತ್ತೆ, ನನಗಿಷ್ಟ. ಇದು ತುಂಬ ವರ್ಷಗಳಿಂದ ನಾನು ಇದೇ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು. 300 ರೂಪಾಯಿ ಲೀಟ್ರು. ಕಂಪ್ನಿ ಆಯಿಲ್ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇದೆ ಅಂದ್ಕೊಂಡಿದ್ದೀನಿ. ಇದು ಇದೆ ಇವ್ರ ಹತ್ರ ಕಂಪ್ನಿ ಆಯಿಲ್ ಕೂಡ. ಬಟ್ ಇದ್ರಲ್ಲಿ ಬಂದ್ಬಿಟ್ಟು ನನಗೊಂಥರ ಸ್ಯಾಟಿಸ್ಫೈಡ್ ಆಗುತ್ತೆ ಆಯಿತಾ. ಅದೇನೋ ಗೊತ್ತಿಲ್ಲ, ಅಂದರೆ ಯೂಸ್ ಆಗಿರೋದಕ್ಕೆ ಏನೋ ಮುಂಚೆಯಿಂದಾನೆ ನಾನು ಹಳೆ ಗಾಡಿಗಳಿಗೆಲ್ಲನೂ ಇದೇನೇ ಯೂಸ್ ಮಾಡ್ಕೊಂಡೇ ಬಂದಿದ್ದು. ಅದರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ಖುಷಿ. ಇವಾಗ ನಾನು ಇನ್ನೂ ಒಂದು 500,000 ಕಿಲೋಮೀಟ್ರ್ ಓಡಿಸ್ಬೋದಿತ್ತು, ಅದು ಏನೋ ಮನ್ಸಲ್ಲಿ ಒಂಥರ ಕೊರಗಕ್ಕೆ ಸ್ಟಾರ್ಟ್ ಆಗೋಯ್ತಲ್ವ. ಹಾಗಾಗಿ ಏನು ಮಾಡಿದೆ, ಬಂದು ಈಗ ಆಯಿಲ್ನ ಚೇಂಜ್ ಮಾಡಿಸ್ಕೊತ ಇರೋದು. ಮನ್ಸಿಗೆ ಶಾಂತಿ ಇರಬೇಕು ಗಾಡಿ ಓಡಿಸ್ಬೇಕಾದ್ರೆ. ಏನಾದರೂ ಆಗ್ಬಿಟ್ರೆ ಏನಪ್ಪ ಮಾಡೋದು, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಮನಸ್ಸಲ್ಲಿ ಕೊರಗಿರುತ್ತೆ. ಹಾಗೆ ಒಂಥರ ಗಾಡಿ ಕೂಡ ರಫ್ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಇನ್ನೂ 1-2 ಪ್ರಾಬ್ಲಮ್ ಕೂಡ ಬಂದಿದೆ, ಅದು ಲಾಸ್ಟಿಗೆ ತಿಳಿಸ್ತೀನಿ ನಿಮಗೆ. ಸೊ ಆಲ್ಮೋಸ್ಟು ಎಷ್ಟು ಲೀಟ್ರ್ ಅಣ್ಣ? 1.25 ಲೀಟ್ರ್ ಅಲ್ವಾ? 1.25 ಲೀಟ್ರು, 1.9, 1.8. ಹಾಗೆ ಒಂದು ಇದು ಬರ್ತಾ ಇಲ್ಲ, ಏನದು ಇಂಡಿಕೇಟ್ರು, ಒಂಚೂರು ಚೆಕ್ ಮಾಡಿಬಿಡಿ. ಫಿಲ್ಟ್ರ್ ಹೆಂಗಿದೆ ಅಣ್ಣ? ಫಿಲ್ಟ್ರು ನೋಡಿ, ಅದು ಓಕೆನಾ? ಫಿಲ್ಟ್ರು ಇಲ್ಲ ಚೇಂಜ್ ಮಾಡಬೇಕಾ? ಏರ್ ಫಿಲ್ಟ್ರ್ ಕೂಡ ಕ್ಲೀನ್ ಆಯಿತು. ಗಾಡಿ ಸ್ಟಾರ್ಟ್ ಮಾಡಾಗಿದೆ. ಆಯಿಲು, ಡಿಫ್ರೆನ್ಷಿಯಲ್ ಆಯಿಲು, ಇಂಜಿನ್ ಆಯಿಲ್ ಎಲ್ಲ ಉಯ್ಕೊಂಡಾಯಿತು. ಈಗ ಇಂಡಿಕೇಟ್ರನ್ನು ಚೆಕ್ ಮಾಡಬೇಕು. ಸ್ಪಾರ್ಕ್ ಪ್ಲಗ್ಗು ಫಿಕ್ಸ್ ಆಯಿತು. ಇವಾಗ ಉಳ್ಕೊಂಡಿರೋದು ಇದೊಂದು ಹಾಕ್ಬಿಟ್ರೆ ರೆಡಿ. ಮತ್ತು ಹೇಳಬೇಕು ಅಂದರೆ ಇದೇನಿದೆ, ಈ ಗಾಡಿ ಒಂದೊಂದು ಸತಿ ನನಗೆ ಸಿಗ್ನಲಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಿಸ್ಬಿಡೋಣ ಅಂತ. ಸಿಗ್ನಲಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಇದು ಸ್ಟಾರ್ಟ್ಗೆ ಅಂದರೆ ನಾನು ಸೆಲ್ಫ್ ಒತ್ತುತ್ತಾನೆ ಇರ್ತೀನಿ, ಆದರೂ ಕೂಡ ಸೆಲ್ಫ್ ತಗೊಳೋದಿಲ್ಲ ಒಂದೊಂದು ಸತಿ ಆಯಿತಾ. ಹಂಗಾಗಿ ಅದೊಂದು ರೆಡಿ ಮಾಡಿಸ್ಬಿಡಮ್ಮ. ರೋಡಲ್ಲಿ ಒಂದು 2-3 ಸತಿ ಸೆಲ್ಫ್ ಹೊಡಿಬೇಕಾಗುತ್ತೆ. ಇದೊಂದು ಹಾಕಿಸ್ಕೊಬಿಟ್ರೆ ಅದು ಕೆಲಸ ಆದಂಗೆನೆ. ಹಾಕಿಸ್ಬೇಕು ಒಂದು 20,000 10,000 ಅಂದರೆ ಅಣ್ಣವ್ರು ಹೇಳೋದೇನಂತಂದರೆ ಯಾವಾಗ ಸ್ಟಾರ್ಟಿಂಗ್ ಟ್ರಬಲ್ ಬರುತ್ತೆ ಆ ಟೈಮಲ್ಲಿ ಹಾಕ್ಸಿ ಅಂತ. ಒಂದು 20,000 ಕಿಲೋಮೀಟ್ರಿಗೆ ಹಾಕಿಸ್ಕೊಂಡ್ರೆ ಬೆಟರು. ಇದು ಇನ್ನೂ ಸ್ವಲ್ಪ ನಡೀತಾ ಇತ್ತು ಅಂತೆ, ಅಂದರೆ ಫುಲ್ ಬ್ಲ್ಯಾಕ್ ಆಗಿಲ್ಲಲ್ಲ. ಇರಲಿ, ಪರವಾಗಿಲ್ಲ ಬಿಡಿ. ಇದು ಹೆಂಗಣ್ಣ ಬ್ಲ್ಯಾಕ್ ಆಗೋದು? ಗ್ಯಾಸ್ ಬ್ಲ್ಯಾಕ್ ಆಗಿರುತ್ತಾ? ಓಕೆ. ಈಗ ಗ್ಯಾಸು ಫಿಲ್ಟರ್ ಏನಿದೆ ಅದನ್ನ ಬಿಚ್ಕೊಂತ ಇದ್ದಾರೆ ಅಣ್ಣವರು.
ಹ್ಮ್ ಹೋಗಿದ್ಯಾ, ಚೆನ್ನಾಗಿದ್ಯಾ? ಡ್ರೈ ಆಗಿರ್ಬೇಕಾ ಅದು? ಆ? ಓ, ಈ ಫಿಲ್ಟರ್ ಹಾಕಿದ್ರೆ ಡ್ರೈ ಆಗಿರ್ಬೇಕು, ಆ ತರ ಇದಾಗಬಾರ್ದು, ಆಯಿಲ್ ಇರಬಾರ್ದು. ಇವಾಗ ಕ್ಲೀನ್ ಮಾಡ್ಕೊಂಡು ಆಗಿದೆ. ಕ್ಲೀನ್ ಮಾಡಿ ಇದೊಂದು ಫಿಕ್ಸ್ ಮಾಡ್ಕೊಬಿಟ್ರೆ ಆಗೋಯ್ತು. ಅದನ್ನು ಡಬಲ್ ಪ್ಯಾಕಿಂಗ್ ಮಾಡಿಟ್ಟಿದ್ದಾರೆ, ಅವ್ರು ಎಷ್ಟು ಸೇಫ್ಟಿ ಮಾಡಿದ್ದಾರೆ ನೋಡಿ, ಅಂದ್ರೆ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು. ಮುಗೀತು ಅಷ್ಟೇ, ಆಯ್ತು. ಇವಾಗ ಒಂದು ಚೂರು ಹೊಸ್ಕೊಂಡ್ಬಿಟ್ಟು ಅಲ್ಲಿ ಕೊಂಡಿಸೋದು. ಹಾಗೆ ಹಳೆ ಫಿಲ್ಟರ್ ತೋರಿಸ್ತೀನಿ ನೋಡಿ, ಇದು ಫುಲ್ಲು ವೆಟ್ ಆಗ್ಬಿಟ್ಟಿದೆ. ವೆಟ್ಟು ಮತ್ತು ಆಯಿಲ್, ಗ್ಯಾಸ್ ಜೊತೆಗೆ ಏನು ಆಯಿಲ್ ಬರುತ್ತೆ ಅದು ಇದರಲ್ಲಿರೋದು. ಇದು ಕೂಡ ಗ್ಯಾಸ್ ಫಿಲ್ಟರ್ ಮಾಡೋದು. ಇದು ಆಯಿಲ್ ಬಂತು ಅಂತಂದ್ರೆ ಹೋಯ್ತು. ಈ ಥರ ವೆಟ್ ಆಯಿತು ಅಂದರೆ ಕೇಲ್ ಕತಮ್, ನಾಟಕ್ ಬಂತು, ಹೋಗಿದೆ ಅಂತ. ಏನಿದೆ ಇದ್ರೊಳಗಡೆ? ಓಪನ್ ಮಾಡಿ ಅಣ್ಣ, ಅದು ಹೆಂಗೆ ಮಾಡ್ತೀರ ನೋಡೋಣ. ಅದ್ರೊಳಗಡೆ ಏನಿದೆ ಅಂತ ನೋಡೇ ಬಿಡೋಣ ಅದ್ರ ಜೊತೆಗೆ. ಏನಿಲ್ಲ, ಬರೀ ಪೇಪರ್ ಅಷ್ಟೇ. ಓ, ನೀವು ಫಸ್ಟ್ ಟೈಮ್ ಅನ್ಸುತ್ತೆ ನೋಡ್ತಿರೋದು. ಓಪನ್ ಮಾಡಿ ನೋಡಿದೀರಾ? ಹಾ, ಅಷ್ಟೇ. ಓ, ಇದು ಕಿಮ್ತಿ ಧಾತು ಅಷ್ಟೇ ಇರೋದು. ಇದು ಆ ಫಿಲ್ಟರ್ ಒಳಗಡೆ ಆಯ್ತಾ, ಅಂದ್ರೆ ಫಿಲ್ಟರ್ನ ಹೋಲ್ಡ್ ಮಾಡಕ್ಕೆ ಒಂದು ಸ್ವಲ್ಪ ಗಟ್ಟಿ ಟೈಟ್ ಆಗಿದೆಯೋಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡಿ ಏನೆಲ್ಲ ಕಂಡುಹಿಡಿದ್ಬಿಟ್ಟು ಹೆಂಗೆ ದುಡ್ಡು ಮಾಡ್ತಾರೆ ಕಂಪ್ನಿಯವರು ಅಂತ. ಮೈನಲ್ಲಿ ಫಿಲ್ಟರು ಫಿಕ್ಸ್ ಆಗಿದೆ. ಇದೇನೆ ಏನು ನೋಡ್ತಾ ಇದ್ದೀರಾ, ಅದೇನೆ ಫಿಲ್ಟರು. ಅದೊಂದು ಫಿಕ್ಸ್ ಆಯಿತು. ಪೇಪರ್ ಫಿಲ್ಟರ್ ಇದು. ಅಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಹಿತ್ತಾಳೆದ ಫಿಲ್ಟ್ರು ಇದೆ, ಸ್ವಲ್ಪ ಲೂಸ್ ಮಾಡಿಕೊಂಡು ಹಾಕಿದ್ದು. ಓಕೆ, ಈಗ ಗಾಡಿನ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಗಾಡಿಗಳನ್ನ ವೈರಿಂಗ್ ಮಾಡಿಸ್ಬಿಟ್ರೆ ಯಾವ ಥರ ಇರುತ್ತೆ ನೋಡಿ, ಎಲ್ಲ ಭಾರಿ ಹಿಂಸೆ. ಹಿಂಗೆಲ್ಲ ಮಾಡಿಬಿಟ್ರೆ ಏನಾದರೂ ಒಂದೊಂದು ಹೋಯ್ತು ಅಂತಂದರೆ ಐಟಮ್ಗಳು, ಎಲೆಕ್ಟ್ರಿಷಿಯನ್ ಕೆಲಸ ಅಂತ ಸಾಕಾಗ್ಬಿಡುತ್ತೆ. ಏನಣ್ಣ, ಈ ವೈರಿಂಗ್ ಕೆಲಸ ಮಾಡಲೇಬಾರ್ದು. ಡ್ಯಾಶ್ ಬೋರ್ಡ್ ಕಟ್ಟೆ ಮಾಡಬಾರ್ದಲ್ಲ, ಮಾಡೋದ್ರಿಂದಾಗಿ ಭಾರಿ ಹಿಂಸೆ ಆಗ್ಬಿಡುತ್ತೆ. ಎಲ್ಲ ಫ್ಯೂಸ್ ಕೂಡ ಚೆಕ್ ಮಾಡ್ತಿದ್ದಾರೆ ಒಂದೊಂದೇ. ಫ್ಯೂಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ. ಇದು ಒಂದು ಇಂಡಿಕೇಟರ್ ಬರ್ತಾ ಇಲ್ಲ ಆಯ್ತಾ, ಅದರಿಂದ ಇಷ್ಟೆಲ್ಲ. ನಾರ್ಮಲ್ ಆಗಿ ಏನಂತಂದ್ರೆ ಹೋಗಿದ್ರೆ ಜಸ್ಟ್ ಒಂದು ಜಸ್ಟ್ ಇದನ್ನ ಮಾತ್ರ ಹಾಕೊಂಡ್ಬಿಟ್ರೆ ಸಾಕಿತ್ತು, ಒಂದು ಫ್ಯೂಸ್ ಹೋಗ್ತಿತ್ತು, ಇಲ್ಲ ಬಲ್ಬ್ ಹೋಗ್ತಿತ್ತು. ಇವಾಗ ನೋಡಿ, ಅದೊಂದು ಇಂಡಿಕೇಟರ್ ಬರ್ತಿಲ್ಲ, ಇಡೀ ಬೊಟಿ ಕಲೀಜೆಗಳನ್ನೆಲ್ಲ ತೆರ್ಕಾಡ್ಬೇಕು. ಈಗ ಒಂದು ಇಂಡಿಕೇಟರ್ಗೋಸ್ಕರ ಫುಲ್ಲು ಸಿಸ್ಟಮ್ನೇ ಬಿಚ್ಚಬೇಕಿಲ್ಲ. ಜಸ್ಟ್ ಒಂದು ಇಂಡಿಕೇಟರ್ಗೋಸ್ಕರ ಏನೆಲ್ಲ ಬಿಚ್ಚಬೇಕಾಗುತ್ತೆ ನೋಡಿ, ಇದು ಪ್ರಾಬ್ಲಮ್ ಆಗೋದು. ಅವತ್ತೆಲ್ಲ ಬರ್ತಿತ್ತು, ಇವಾಗ ಬರ್ತಾ ಇಲ್ಲ. 4 ಇಂಡಿಕೇಟರ್ ಬರ್ತಿರ್ಲಿಲ್ಲ. ಈಗ ಆ ಕಡೆ ಬಲ್ಬ್ನ ಚೆಕ್ ಮಾಡ್ತಿದ್ರೆ ಕರೆಂಟ್ ಬರ್ತಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು. ಓಕೆ, ಅಂದರೆ ಏನೋ ಫಾಲ್ಟ್ ಆಗಿದೆ. ವೈರಿಂಗ್ ಡಿಫೆಕ್ಟಾ? ಈಗ ಆಫ್ ಮಾಡಿ. ಓಕೆ, ಸೊ ಇವಾಗ ಬರ್ತಿದೆ 4 ಇಂಡಿಕೇಟರ್. ಇಷ್ಟು ದಿನ ಬರ್ತಿರ್ಲಿಲ್ಲ. ಈಗ ಒಂದ್ಸತಿ ಏನಾದರೂ ವೈರಿಂಗ್ಗಳನ್ನ ಆಲ್ಟ್ರ್ ಮಾಡಿದ್ರೆ ಅದು ಫುಲ್ ಲೈಫ್ ಲಾಂಗ್ ಆಲ್ಟ್ರ್ ಮಾಡ್ತಾನೆ ಇರಬೇಕು. ಏನಣ್ಣ, ನೋಡಿ ಇದು ಆಲ್ಟ್ರೇಷನ್ ವೈರ್ಗೆ ಕೊಡೋಕ್ಕೆ ಬಂದಿದ್ದು, ತೋರಿಸ್ಕೊಡ್ತೀನಿ. 8 ಸೈಜ್ ಒಂದು ನೆಟ್ ಹಾಕ್ಬಿಟ್ಟು ಅಲ್ಲಿಗೆ ಕುಂಡ್ರಿಸೋದು. ಇಂಡಿಕೇಟರ್ಗ ಇದಕ್ಕೆ ಹಾಕೋಕ್ಕೆ ಅಡ್ಜಸ್ಟ್ಮೆಂಟು ಬಾಡಿಗೆ ಟಚ್ ಮಾಡಿದ್ದೀರಲ್ವಾ, ಏನು ಪ್ರಾಬ್ಲಮ್ ಆಗಲ್ವಾ? ಓಕೆ,
ಎಲ್ಲೋಯ್ತು ಬಂತಾ ಹ? ಅದು ಬಾಡಿ ಅರ್ಥಿಂಗ್ ತಗೊಂತ ಇದೀರಾ? ಇದೊಂದೇ ಸಿಂಗಲ್ ಬರುತ್ತಾ ಇಲ್ಲ ಎಲ್ಲಾನು ಉಳ್ಕೊಳತ್ತಾ? ನೋಡಿ ಇದು ಒಂದು ಲೈಟ್ಗೋಸ್ಕರ ಇಡೀ ಇದನ್ನ ಬಿಚ್ಚಿರೋದು. ಇಂಡಿಕೇಟರ್ ಬರ್ತಾ ಬರ್ತಿದೆಯಲ್ಲ. ಈಗ 4 ಇಂಡಿಕೇಟರ್ ಬರ್ತಿದೆ. ಫ್ರಂಟಲ್ಲಿ ಬರ್ತಿದ್ಯಾ? ಬರ್ತಿದೆ. ವರ್ಷಕ್ಕೆ ಇವತ್ತು ಬಂದು ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಕೊಳೋಣ ಅಂತ ಬಂದೆ. ಈಗ ಬಂದು ಇದರಲ್ಲಿ ಒಂದೊಂದ್ಸತಿ ಲೈಟ್ ಬರುತ್ತೆ, ಒಂದೊಂದ್ಸತಿ ಬರಲ್ಲ ಮೀಟ್ರ್ ಬೋರ್ಡಲ್ಲಿ. ಅದಕ್ಕೋಸ್ಕರ ಇದನ್ನ ಬಿಚ್ಚಿಸಿ ಹಾಕ್ತಾ ಇರೋದು. ಇದ್ರೂ ಆಲ್ಟ್ರ್ ಮಾಡಿದ್ದಾರೆ, ವೈಟ್ ಕಲರ್ ಯಾವುದೋ ಲೈಟ್ ಹಾಕಿರೋದು. ಅದಕ್ಕೋಸ್ಕರ ಅದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ವಲ್ಲ. ಹಾಗಾಗಿ ಅದೊಂದು ಕೂಡ ಚೇಂಜ್ ಮಾಡಿಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದ್ರೊಳಗಡೆ ಇವಾಗ ಇದೆಲ್ಲ ಬಿಚ್ಚಬೇಕು. ಇದೊಂದು ಆ ಕಡೆ ಒಂದಿರುತ್ತೆ, ಅದೊಂದು ಇದೆಲ್ಲ ಬಿಚ್ಚಬೇಕು. ಇದಕ್ಕೆಲ್ಲ ಅಡಿಷ್ನಲ್ ಚಾರ್ಜಸ್ಸು ನೋಡಿ. ಒಂದು ಕೆಲಸ ಮಾಡಕ್ ಹೋಯ್ತು ಅಂತಂದ್ರೆ 1 to ಡಬಲ್ ಖರ್ಚು ಅನ್ನೋದು ಇದೇನೆ. ಆದ್ರೆ ಇರ್ಲಿ ಅಂತ ನೀಟಾಗಿರುತ್ತೆ, ಇಲ್ಲಾಂದ್ರೆ ಒಳಗಡೆ ಎಲ್ಲ ಕತ್ಲೆ ಆದಂಗೆ ಅನ್ಸುತ್ತೆ ರಾತ್ರಿ ಹೊತ್ತಲ್ಲಿ. ಅದಕ್ಕೋಸ್ಕರ ಅದು ಒಂದು ಲೈಟ್ ಹಾಕಿಸ್ಕೊಂಡ್ಬಿಡ್ತೀನಿ. ಅಷ್ಟೇನು ಯೂಸ್ ಏನಿಲ್ಲ ಅದು ಲೈಟು, ಆದರೂ ಇರಲಿ ಹಾಕಿಸ್ಕೊಂಡು ಹೋಗೋಣ. ಏನಿವೆ ಇಷ್ಟೆಲ್ಲ ಬಿಚ್ಚಿದಾರಲ್ವ, ಅದ್ರ ಜೊತೆಗೆ ಅಡಿಷ್ನಲ್ ಅದು ಕೂಡ ಹಾಕಿಸ್ಕೊಂಡಂಗೆ ಆಗುತ್ತೆ. ಅದೇ ಚಾರ್ಜಸ್ ಎಲ್ಲ ಆಲ್ಮೋಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಇದ್ರದ್ದು ಕ್ಲಿಪ್ ಏನಂತಾರೆ ಇದು, ಇದೆಲ್ಲ ನೋಡಿ ಎಲ್ಲ ಬಿಚ್ಚಬೇಕು. ಆಫಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ಇನ್ನೊಂದು 10 ನಿಮಿಷನಾ? ಆಲ್ಮೋಸ್ಟ್ ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಎಲ್ಲ. ಇಲ್ಲೂ ಬೈ ಗ್ಯಾರೇಜ್ ಲೊಕೇಶನ್ ಬಂದ್ಬಿಟ್ಟು ಇದು ನೀಲ್ಸಂದ್ರ ಮೇನ್ ರೋಡಲ್ಲಿ ಇರೋದು. ಈ ಕಡೆ ನೀಲ್ಸಂದ್ರ ಏನು ಆಸ್ಟಿನ್ ಟೌನು, ಅಲ್ಲಿ ಚರ್ಚ್ ಪಕ್ಕದಲ್ಲಿ, ಚರ್ಚ್ ಅಂತೀನಿ, ಅದು ಮಸೀದಿ ಪಕ್ಕದಲ್ಲಿ. ಹಾಗೆ ಅಡ್ರೆಸ್ ಕೂಡ ನೀವು ನೋಡ್ಬೋದು, ಅಲ್ಲಿ ಬಿಲ್ ಬೋರ್ಡ್ ಮೇಲಿದೆ. ಆಪೋಸಿಟ್ ಮಿಲಿಟ್ರಿ ಗೇಟು, ಮದರ್ ತೆರೇಸಾ ರೋಡು, ನೀಲಸಂದ್ರ ಅಂತ ಇದೆ. ಸೊ ಆ ಲೊಕೇಶನ್ ಹಾಕ್ಕೋಬೋದು ಆಯ್ತಾ. ಬೆಳಗ್ಗೆ 8:30ಇಂದನೇ ಇಲ್ಲೂ ಬೈ ಬರ್ತಾರೆ. ಹಾಗೆ ಈ ಲೊಕೇಶನ್ ಪಿನ್ ಕಮೆಂಟ್ ಅಲ್ಲಿ ನಾನು ಲೊಕೇಶನ್ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದನೇ ಲೊಕೇಶನ್ ಹಾಕ್ಕೋಬಹುದು. 6:30ಗೆ ಸಾಯಂಕಾಲ ಸ್ವಿಚ್ ಆಫ್. ಫೋನ್ ನಂಬರ್ ಹಾಕ್ಲಾ? ನಿಮ್ದು ಫೋನ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಬರೋದಾದ್ರೆ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ಮಾತ್ರನೇ ಹಾಕೊಳ್ಳಿ. ಸುಮ್ಮನೆ ಏನೇನೋ ವಿಷಯಕ್ಕೆಲ್ಲ ಫೋನ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಬ್ಯುಸಿ ಇರ್ತಾರೆ ಆಯ್ತಾ. ಆ ಟೈಮಲ್ಲಿ ಫೋನ್ ಎತ್ತಿಲ್ಲ ಅಂತಂದ್ರೆ ನಿಮ್ಗೂ ಕೂಡ ಬೇಜಾರು. ಅವ್ರ ಫೋನ್ ರಿಂಗ್ ಆಯ್ತು ಎತ್ತಿದ್ರು ಅಂದ್ರೆ ಅವ್ರು ಬಂದೇ ಬರ್ತಾರಂತ ಅರ್ಥ. ಯಾವಾಗ ಸ್ವಿಚ್ ಆಫ್ ಆಗಿರುತ್ತೆ ಆ ದಿವಸ ಅವರು ಇರೋದಿಲ್ಲ ಅಂತ ಅರ್ಥ ಆಯ್ತಾ. ಅದು ಅವರ ಸಿಗ್ನಲ್. ಸಾಯಂಕಾಲ 6 ಗಂಟೆ ಮೇಲಂತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ. ಸೊ ಪಿನ್ ಕಮೆಂಟ್ ಅಲ್ಲಿದೆ ಇಲ್ಲೂ ಬೈ ಲೊಕೇಶನ್ ಹಾಗೆ ನಂಬರ್. ಓಕೆ, ಫೈನಲಿ ರೆಡಿ ಆಯ್ತು. ಇದೊಂದು ಸ್ವಲ್ಪ ಫ್ರೀ ಮಾಡ್ಕೊಂಡಾಯ್ತು. ಸ್ಟೆಪ್ನಿ ಹಾಕೋಬಿಡ್ಲಾ? ರೆಡಿ ಆಗಿದೆ. ಬನ್ನಿ ಒಂದ್ಸತಿ ತೋರಿಸ್ಬಿಡ್ತೀನಿ. ಒಂದ್ ಕಡೆಯಿಂದ ಟೈಟ್ ಮಾಡ್ತಿದ್ದಾರೆ ವೀಲ್ ಎಲ್ಲ. ಇದು ಕರೆಕ್ಟ್ ಆಗಿದೆ. ಫಸ್ಟ್ ಒಂದ್ ಕಡೆ ಜಾಸ್ತಿ, ಒಂದ್ ಕಡೆ ಕಮ್ಮಿ ಇದು ಲೈಟ್ ಬರ್ತಾ ಇತ್ತು, ಇವಾಗ ಕರೆಕ್ಟಾಗಿ ಬರ್ತಿದೆ. ಹಾಗೆ ಹಿಂದೆ ಹಿಂದೆ ಇದು ನೋಡ್ಬೋದು, ಹಿಂದೇನು 4 ಇಂಡಿಕೇಟರ್ನು ಬರ್ತಿದೆ, ಜೊತೆಗೆ ಇಂಡಿಕೇಟರ್ ಕೂಡ ರೆಡಿ ಆಯ್ತು. ರೈಟ್ ಸೈಡ್ ಹಿಂದ್ಗಡೆ ಇಂಡಿಕೇಟರ್ ಬರ್ತಾ ಇರಲಿಲ್ಲ, ಅದು ರೆಡಿ ಆಯ್ತು. ಈಗ ಸ್ಪೇರ್ ವೀಲ್ ಒಂದಿದೆ, ಇದೊಂದು ಹಾಕ್ಕೊಂಡು ಹೋಗೋಣ. ಯಾವುದೇ ಥರ ಟೈರ್ ಏನು ಚೇಂಜ್ ಮಾಡಕ್ ಹೋಗಿಲ್ಲ. ಈಗ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದೊಂದು ಸ್ವಲ್ಪ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಮುಂದೆ ಇದ್ದಿದ್ದು ಟೈರ್ ಇದು ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಈಗ ಆಗಿದೆ. ಜಸ್ಟ್ ಲಾಕ್ ಮಾಡಿಕೊಂಡು ಒಂದು ಟ್ರಯಲ್ ಹೋಗ್ಬೇಕು. ಟ್ರಯಲ್ ಹೋಗ್ಬಿಟ್ರೆ ರೆಡಿ ಆಗ್ಬಿಡು ಆದಂಗೆನೆ ಗಾಡಿ. ಏನಿಲ್ಲ, ಒಂದು ಸ್ವಲ್ಪ ಕ್ಲಚ್ ಒಂದು ಟೈಟ್ ಮಾಡ್ಕೋಬೇಕು ಅಷ್ಟೇನೆ. ಈಗ ಬಂದು ನಾವು ಟ್ರಯಲ್ ಹೋಗ್ತಾ ಇದೀವಿ. ಟ್ರಯಲ್ ಹೋಗ್ಬಿಟ್ಟು ಬರೋಣ. ಒಂದು ಸತಿ ಟ್ರಯಲ್ ಹೋಗಿ ಬಂದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆದಂಗೆನೆ. ರೋಡ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ಏನ್ ರೋಡ್ ಎಲ್ಲ ರೆಡಿ ಏನು ಮಾಡಲ್ವಾ? ಆಗೋಯ್ತಲ್ಲ, 5-6 ತಿಂಗಳ ಮೇಲೆ ಆಗಿಲ್ವಾ? ವರ್ಷ ಆಗ್ತಾ ಬಂತು. ಧೂಳು ಜಾಸ್ತಿ.
ಮಿಲಿಟರಿ ಅವ್ರು ಏನು ಉಗಿಯಲ್ವಾ? ಇಲ್ಲೂ ಬೈದು ಪೇಮೆಂಟ್ ಕೊಟ್ಟಾಯ್ತು. ಸೊ ಈಗ ಬಂದು ಇಲ್ಲಿ ಸೆಟ್ಲ್ ಮಾಡೋಣ, ಸ್ಪೇರ್ ಪಾರ್ಟ್ಸ್ ಅಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಅಯ್ಯಪ್ಪ, ಬನ್ನಿ ನೋಡೋಣ ಒಂದ್ಸತಿ. ಸೊ ಫೈನಲ್ಲಾಗಿ 980 ರೂಪಾಯಿ ಆಗಿದೆ. ಸರಿನಣ್ಣ? ಸೊ ಏನಿಲ್ಲ ಅಂತ ಅಂದ್ರೆ ಏನಣ್ಣ ಇದು TR ಅಂದ್ರೆ ಆಯಿಲಾ? ಟೋಟಲ್ ರೆಡ್. ಇದು 90 ಆಯಿಲು ಅಂದ್ರೆ ಡಿಫ್ರೆನ್ಷಿಯಲ್ ಆಯಿಲು. ಇದು ಫಿಲ್ಟ್ರು, 2 ಫಿಲ್ಟ್ರು. ಓಕೆ, ಗ್ಯಾಸ್ ಫಿಲ್ಟ್ರು. ಇದು ತಗೊಂಡಿಲ್ಲ, ಆಯಿಲ್ ಫಿಲ್ಟರ್ ತಗೊಂಡಿಲ್ಲ. ಗ್ಯಾಸ್ ಫಿಲ್ಟರ್ ಆಯ್ತು. ಒಂದು ಪ್ಲಗ್ ಎಷ್ಟು? 140ನಾ? ಇದೇನಿದು? ಬಲ್ಬು. ಇದು ಗ್ಯಾಸ್ ಫಿಲ್ಟರ್ 2 ಸೇರಿ ಹಾಕಿದ್ದೀನಾ? ಓಕೆ. ಒಟ್ಟು ಆಗಿರೋದು 980 ರೂಪಾಯಿ. ಹಾಗೆ ಇದು ಸ್ವಲ್ಪ ಮಿಕ್ಕಿದ ಆಯಿಲು, ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಟಾಪ್ ಅಪ್ ಮಾಡ್ಕೊಳಕ್ ಆಗುತ್ತೆ. ಇದನ್ನು ಇಟ್ಕೊಳೋಣ ಒಳಗಡೆ. ಬರ್ಲಾ ಬೈ? ಎಲ್ಲ ಔಸ್ಕೊಂಡ್ಬಿಟ್ಟಿದ್ದೀರಿ? ಸರಿ, ಓಕೆ, ಸಿಗೋಣ. ಸೊ ಫೈನಲಿ ಆಯ್ತು. ಕ್ಲಚ್ ಕೂಡ ಅಡ್ಜಸ್ಟ್ ಮಾಡ್ಕೊಂಡೆ, ವೈರ್ ಏನು ಚೇಂಜ್ ಮಾಡ್ಸಕ್ ಹೋಗಿಲ್ಲ. ಈಗ ಹೊರಟಿದ್ದೀನಿ. ರೋಡ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ಗಾಡಿ ಹೊಸಿ ಎತ್ತಾಗ್ತಾ ಇಲ್ಲ ಆಗಿದೆ ಆಲ್ಮೋಸ್ಟ್. ಆಮೇಲೆ ಹೇಳ್ತೀನಿ ರೀ. ಸ್ವಲ್ಪ ಎಲ್ಲಾದ್ರೂ ಒಳ್ಳೆ ಜಾಗಕ್ಕೆ ಹೋಗೋಣ, ಇಲ್ಲಿ ಧೂಳಿಂದ ಫಸ್ಟ್ ಹೋಗ್ಬಿಡೋಣ. ಒಟ್ಟು ಎಷ್ಟು ಖರ್ಚಾಯ್ತು ಈ ಸರ್ವಿಸ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಲೆಕ್ಕ ಮಾಡೋಣ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ 550 ನಮ್ಮ ಮೆಕ್ಯಾನಿಕ್ಗೆ ಕೊಟ್ಟಿದ್ದು ಮೆಕ್ಯಾನಿಕ್ ಫೀಸು ಆಯಿತಾ. ಅವ್ರೇನು ಮಾಡಿದ್ರು, ಈ ಇಂಡಿಕೇಟರ್ದೆಲ್ಲ ವೈರೆಲ್ಲ ಬಿಚ್ಚಿ ಗಿಚ್ಚಿ ಎಲ್ಲ ರೆಡಿ ಮಾಡಿದ್ರಲ್ಲ, ಅದಕ್ಕೆ ಪ್ಲಸ್ ಆಯಿಲ್, ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದು. ಮತ್ತು ಬ್ರೇಕ್ ಏನಿದೆ ಆ ಲೈನಿಂಗ್ನೆಲ್ಲ ಉಜ್ಜಿ ಪಜ್ಜಿ ಹಾಕಿದ್ರು, ಅದಕ್ಕೆ ಅವ್ರ ಚಾರ್ಜಸ್ ಬಂದುಬಿಟ್ಟು 550 ರೂಪಾಯಿ. ಆಮೇಲೆ 980 ರೂಪಾಯಿ ಬಂದುಬಿಟ್ಟು 80 ರೂಪಾಯಿ ಬಂದು ಆಯಿಲು, ಸ್ಪಾರ್ಕ್ ಪ್ಲಗ್ಗು ಇದೆಲ್ಲ ಸೇರಿ ಒಟ್ಟು 1530 ರೂಪಾಯಿ. ಒಂದು ಚಿಲ್ಲರೆ ಪಲ್ರೆ ಅಂದ್ಕೊಂಡು ಒಂದು 80 ರೂಪಾಯಿ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಒಟ್ಟು 1600 ರೂಪಾಯಲ್ಲಿ ನನ್ನ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದು. ಸರ್ವಿಸ್ ಅಂತಂದರೆ ತುಂಬ ಜನ ಅಂದ್ಕೊಳೋದು ವಾಟ್ರ್ ಹೊಡಿಯೋದಲ್ಲ, ಆ ಥರನೂ ಇಲ್ಲ. ಇದು ಏನು ಆಯಿಲ್ ಚೇಂಜ್ ಕೂಡ ಸರ್ವಿಸ್ ಅಂತಲೇ ಹೇಳ್ತೀವಿ. ಆಯಿಲ್ ಚೇಂಜ್ ಆಯಿತಾ. ಫಿಲ್ಟ್ರ್ ಚೇಂಜ್ ಮಾಡಿಸಿಲ್ಲ, ಅದು 10,000 ಕಿಲೋಮೀಟ್ರಿಗೆ ಒಂದ್ಸತಿ ಫಿಲ್ಟರ್ ಚೇಂಜ್ ಮಾಡಿಸಿದ್ರೆ ಸಾಕು, ಆಯಿಲ್ ಫಿಲ್ಟ್ರು. ಆಮೇಲೆ ಗ್ಯಾಸ್ ಫಿಲ್ಟ್ರ್ ಚೇಂಜ್ ಮಾಡಿಸಿದ್ದೀನಿ, ಅದಾದಮೇಲಿಂದ ಸ್ವಲ್ಪ ಗಾಡಿ ಸ್ಮೂತ್ ಆಗಿದೆ. ಹಾಗೆ ಇದಿಷ್ಟೇ ಇವತ್ತಿನ ಈ ಸರ್ವಿಸಲ್ಲಿ. ಇದೇ ಸೇಮ್ ಸರ್ವಿಸ್ನ ನಾನು ಮಾಡಿಸ್ತೀನಿ ಅಂತಂದಿದ್ರೆ ಶೋರೂಮ್ದೇನು ಕಂಪ್ನಿ ಡೀಲರ್ಸ್ ಕಡೆಯಿಂದ, ಡೀಲರ್ಸ್ ಅಂತಂದರೆ ಈ ಶೋರೂಮ್ ಗ್ಯಾರೇಜ್ ಇರ್ತಾವಲ್ಲ ಅವ್ರ ಕಡೆಯಿಂದ ಇಷ್ಟು ಮಾಡಿಸಿದ್ರೆ ಮಿನಿಮಮ್ ಅಂದ್ರೂ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಒಂದು 2,500 ರೂಪಾಯಿ ಆದರೂ ಆಗಿರೋದು. 100% 2,500 ರೂಪಾಯಿ ಅಂತೂ ಆಗಿರೋದು. ಈಗ ಜಸ್ಟು 1,600 ರೂಪಾಯಿ ಒಳಗಡೆ ಎಲ್ಲ ಈ ವರ್ಕ್ ಎಲ್ಲ ಮುಗಿಸ್ಕೊಂಬಂದಿದ್ದೀನಿ. ಅಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕಂಪ್ನಿ ಶೋರೂಮಲ್ಲಿ ಬಂದುಬಿಟ್ಟು ಹೊಸ ಗಾಡಿಗಳಿಗೆಲ್ಲ ಈಗ ಬಂದು ಇದು ಹೇಳ್ತಿದ್ದಾರೆ, ಕಂಪ್ನಿ ಶೋರೂಮನ್ನೇ ಮಾಡಿದ್ರೆ ನಾವು ವಾರಂಟಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ ಅಂತ. ಇವಾಗ ನಂದು ಗಾಡಿ ಹಳೇದಾಯ್ತಾ ಬಂತು, ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಗೋಗಿದೆ ಈ ನನ್ನ ಆಟೋಗೆ ಆಯಿತಾ. ಸೊ ಹಂಗಾಗಿ ಈಗ ನಾನು ಹೊರಗಡೆನೇ ಮಾಡಿಸ್ಕೊತೀನಿ. ಆಟೋದಲ್ಲಿ ಮೇಯ್ನ್ ಎಂಥ ಕೆಲಸ ಖರ್ಚು ರಿಪೇರಿ ಬಂದ್ರೂ ಮ್ಯಾಕ್ಸಿಮಮ್ ಅಂತಂದರೆ 20-22 ಸಾವಿರ ರೂಪಾಯಿ ಒಳಗಡೆ ಗಾಡಿ ಸರ್ವೀಸು, ಅಂದರೆ ಇಂಜಿನ್ ಸೀಸ್ ಆಗೋದ್ರೂ ಕೂಡ ನಿಮಗೆ ಖರ್ಚು ಬರೋದು ಆಟೋಗೆ 20,000 ರೂಪಾಯಿ. ಈಗ ಹೊಸದಾಗಿ 2 ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಈ ನನ್ನ ಆಟೋದಲ್ಲಿ. ಅದೇನಪ್ಪ ಅಂದರೆ ಬೇರಿಂಗಿಗೆ ಹೊಡ್ತಾ ಬಿದ್ದಿದೆ. ಅಂದರೆ ಬೇರಿಂಗು ಆ್ಯಕ್ಸಲು ಅದೊಂದು ಚೂರು ಗ್ಯಾಪ್ ಬಿಟ್ಕೊಂಡಿದೆ. 58,000 ಕಿಲೋಮೀಟ್ರ್ ಓಡಿದೆ ಅಲ್ವಾ. ಸೊ ಸಹಜ ಇವಾಗ ಒಂದೊಂದೇ ರಿಪೇರಿಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಇಲ್ಲಿ ನೋಡ್ಬೋದು 58,000 ಕಿಲೋಮೀಟ್ರು. ಆಲ್ಮೋಸ್ಟು ಇನ್ನೊಂದು 10,000 ಕಿಲೋಮೀಟ್ರ್ ಗಾಡಿ ಓಡಿಸೋ ಅಷ್ಟರಲ್ಲಿ ಇನ್ನೊಂದು 10,000 ಕಿಲೋಮೀಟ್ರ್ ಓಡಿಸ್ತೀನಿ ಅಂದ್ಕೊಳ್ಳಿ. ಒಂದು 68,000-70,000 ಕಿಲೋಮೀಟ್ರ್ ಆಗೋ ಅಷ್ಟರಲ್ಲಿ ಆ ಬೇರಿಂಗ್ ಫುಲ್ ಬಂದುಬಿಟ್ಟು ಇನ್ನೂ ಪ್ಲೇ ಬಂದುಬಿಟ್ಟಿರುತ್ತೆ. ಈ ಥರ ಇರೋದು. ನೆಕ್ಸ್ಟು ಅದನ್ನು ಹಾಕ್ಸ್ಬೇಕಾಗುತ್ತೆ. ಅದಕ್ಕೆ ಗ್ರೀಸಿಂಗ್ದು ಆಪ್ಷನ್ ಇರಲ್ಲ, ಡೈರೆಕ್ಟು ಆ್ಯಕ್ಸಲು ಬೇರಿಂಗ್ ಇರುತ್ತೆ, ಅದಕ್ಕೆ ವೀಲ್ ಗ್ರೀಸಿಂಗ್ ಅಂತ ಏನು ಬರೋದಿಲ್ಲ. ಅದು ಹಾಕಿಸ್ಕೊಂಡ್ರೆ
ಅರೌಂಡ್ 850-900 ರೂಪಾಯಿ ಇದೆ ಒಂದಕ್ಕೆ. 2 ಸೈಡ್ ಹಾಕ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಸರ್ವೀಸಲ್ಲಿ ನೆಕ್ಸ್ಟು ಆಯಿಲ್ ಚೇಂಜಲ್ಲಿ ಆಯಿಲ್ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು 2 ಇದನ್ನು ಏನಂತಾರೆ ಅದು ಆ್ಯಕ್ಸಲ್ಲು ಹಾಕಿಸ್ಕೋಬೇಕಾಗುತ್ತೆ. ಆಮೇಲೆ ಬ್ರೇಕ್ ಲೈನಿಂಗ್ಸು ಇದು ಕೂಡ ಹಾಕಿಸ್ಕೋಬೇಕಾಗುತ್ತೆ. ಒಟ್ಟು ಮೆಕ್ಯಾನಿಕ್ ಚಾರ್ಜ್ ಎಲ್ಲ ಸೇರಿ ಒಂದು 3,500-4,000 ರೂಪಾಯಿ ಖರ್ಚು ಬರ್ಬೋದು. ಅದೊಂದು ಸತಿ ರೆಡಿ ಮಾಡಿಸ್ಕೊಂಬಿಟ್ರೆ ನೆಕ್ಸ್ಟ್ ಹೊಡಿಬೋದು. ನೆಕ್ಸ್ಟ್ ಒಂದು 30,000-40,000 ಕಿಲೋಮೀಟ್ರ್ ಮತ್ತೆ ಚೆನ್ನಾಗಿ ಗಾಡಿ ಓಡುತ್ತೆ, ಸ್ಮೂತಾಗಿರುತ್ತೆ. ಮೇನ್ ಏನಂತಂದರೆ ಬೇರಿಂಗ್ ಚೆನ್ನಾಗಿತ್ತು ಅಂದರೆ ಗಾಡಿ ಚೆನ್ನಾಗಿ ಉರುಳಿದ್ರೆ ಚೆನ್ನಾಗಿ ಮೈಲೇಜ್ ಬರುತ್ತೆ. ಅದರಿಂದನೇ ನಮಗೆ ಒಂದು 20-30 ರೂಪಾಯಿ ಒಂದು ದಿನಕ್ಕೆ ಉಳಿತಾಯ ಆಗ್ತಾ ಬಂದ್ಬಿಡುತ್ತೆ ಆಯಿತಾ. ಸೊ ಆ ಥರ ನಾವು ಯೋಚನೆ ಮಾಡಬೇಕು. ಸೊ ಮೇಯ್ನ್ ಏನಪ್ಪ ಅಂತ ಅಂದರೆ ವೀಲ್ ಕೂಡ ವೀಲ್ ಏನು ಬೇರಿಂಗು ಆ್ಯಕ್ಸಲ್ ಇರುತ್ತೆ ಅದನ್ನು ಕೂಡ ಚೆನ್ನಾಗಿ ಇಟ್ಕೊಬೇಕಾಯ್ತಾ. ಅದು ಇಟ್ಕೊಂಡ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಇದಿಷ್ಟು ನಾರ್ಮಲಿ ಎಲ್ಲ ಗಾಡಿಗಳು ಆಟೋಗಳು ಅಷ್ಟೇ ಒಂದು 70,000, 75,000, 80,000 ಆಯ್ತಿದ್ದಂಗೆ ಒಂದೊಂದೇ ರಿಪೇರಿಗಳು ಸ್ಟಾರ್ಟ್ ಆಗ್ತವೆ ಆಯಿತಾ. ಸೊ ಹೊಸ ಗಾಡಿ ತೊಗೊಂಡ್ರೆ ಒಂದು 2-3 ವರ್ಷವರೆಗೂ ಹೆಂಗೋ ಅಷ್ಟು ಟೆನ್ಷನ್ ಏನು ಪಡೋದಿಲ್ಲ, ಆರಾಮಾಗಿ ಓಡಿಸ್ಕೋಬೋದು. ಒಂದು 2.5-3 ವರ್ಷ ಆಯ್ತಿದ್ದಂಗೆ ಸ್ಟಾರ್ಟ್ ಆಯ್ತಾ ಸಣ್ಣ ಪುಟ್ಟ ಏನಾದರೂ ತಿಂಗಳಿಗೊಂದು ರಿಪೇರಿಗಳು ಬರೋಕ್ಕೆ. ಸೊ ಈ ಥರ ಇತ್ತು. ಹಾಗೆ ಟೈರ್ದು ಬಂದುಬಿಟ್ಟು ಟೈರ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಟೈರ್ ಯಾಕೆ ಚೇಂಜ್ ಮಾಡಿಸಿಲ್ಲ ಅಂತಂದರೆ ಮಾಡಿಸ್ಬಿಡ್ಬೋದಿತ್ತು, ಬಟ್ ಹೊಟ್ಟೆ ಉರಿತಾ ಇತ್ತು. ಇಷ್ಟು ಬೇಗ ಇನ್ನೂ ಉಜ್ಜಿಲ್ವ ಅಂತ. ಮುಂಚೆ ಎಲ್ಲ ನನ್ನ ಟೈರ್ಗಳೆಲ್ಲ ಈ ನೂಲು ಎದ್ದೋಗೋವರೆಗೂ ಗಾಡಿ ಹೊಡೆದಿದ್ದೀನಿ ಆಯಿತಾ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓಡಿಸ್ಕೊಳೋಣ, ಇನ್ನೂ ಸ್ವಲ್ಪ ಓಡಲಿ. ಒಂದು ಅಂದಾಜಿಗೆ ಏನಿಲ್ಲ ಅಂದರೂ ಇನ್ನೂ ಒಂದು ಏನು ಟೈರ್ ಇದೆ ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು 10,000-15,000 ಕಿಲೋಮೀಟ್ರ್ ಆದರೂ ಓಡಿಸ್ಬೋದು. ಅದು ಓಡಿಸಿದ್ಮೇಲೆ ತಗೊಳ್ಳೋಣ. ಇನ್ನು 1,400 ರೂಪಾಯಿ ಇದೆ ಟ್ಯೂಬ್ಲೆಸ್ ಟೈರು ಫಿಟ್ಟಿಂಗ್ ಎಲ್ಲ ಸೇರಿ. ಸೊ ಅದನ್ನು ಕೇಳ್ಕೊಂಬಂದೆ. ಸೊ ಈ ಥರ ಇರುವಂಥದ್ದು ಸ್ನೇಹಿತರೆ. ಆ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅದನ್ನು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ಇಲ್ಲೂ ಬೈ ಲೊಕೇಶನ್ ಪಿನ್ ಕಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಮೆಕ್ಯಾನಿಕ್ ಲೊಕೇಶನ್ನ ಪಡ್ಕೋಬೋದು. ಸೊ ಇಷ್ಟು ಸ್ನೇಹಿತರೆ ಈ ಸರ್ವಿಸಲ್ಲಿ ಆಗಿದ್ದು. ಸರ್ವೀಸು ಆಯಿಲ್ ಚೇಂಜು ಏನಾದರೂ ಕರ್ಕೊಳ್ಳಿ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.